ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಇವತ್ತು ಸಿಂಪಲ್ ಆಗಿರೋವಂಥ ಒಂದು ಚಟ್ನಿನ ತೋರಿಸ್ತಾ ಇದ್ದೀನಿ. ಮೆಂತ್ಯ ಸೊಪ್ಪಿನ ಚಟ್ನಿ ಅಥವಾ ಪಚಡಿ, ಆಂಧ್ರ ಸ್ಟೈಲ್ ಹೇಳಬೇಕು ಅಂತ ಅಂದರೆ ಇದನ್ನು ಬಿಸಿ ಬಿಸಿ ಅನ್ನದ ಜೊತೆ ಹಾಕೊಂಡು ಕಲಿಸ್ಕೊಂಡು ತಿಂತಾ ಇದ್ರಂತೂ ಏನು ರುಚಿಯಾಗಿರುತ್ತೆ ಗೊತ್ತಾ. ಬನ್ನಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಸ್ಟವ್ ಆನ್ ಮಾಡಿಕೊಂಡು ಬಾಣಲಿ ಒಳಗಡೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಒಂಚೂರು ಬಿಸಿ ಆಗ್ತಿದೆ. ಹಾಗೆ ಸಾಸಿವೆ 1 ಕಾಲು ಟೀ ಸ್ಪೂನ್, ಜೀರಿಗೆ 1 ಅರ್ಧ ಟೀ ಸ್ಪೂನ್, ಇವೆರಡು ಸಿಡಿತಿದ್ದ ಹಾಗೆ ಬೆಳ್ಳುಳ್ಳಿ 7-8 ಎಸ್ಳು, ಜೊತೆಯಲ್ಲೇ ಈರುಳ್ಳಿ ಸಣ್ಣಗೆ ಸ್ಲೈಸಸ್ಗಳಾದರೂ ಕಟ್ ಮಾಡ್ಕೊಳ್ಳಿ, ಸಣ್ಣಗಾದರೂ ಕಟ್ ಮಾಡ್ಕೊಳ್ಳಿ, 2 ಹಸಿಮೆಣಸಿನ್ಕಾಯಿ 8 ಖಾರಕ್ಕೆ ತಕ್ಕಷ್ಟು, ಇದಿಷ್ಟನ್ನು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತೀನಿ. ಎಲ್ಲ 1 ನಿಮಿಷ ಬಾಡಿಸ್ಕೊಳ್ತಿದ್ದ ಹಾಗೆ 1 ಮೀಡಿಯಮ್ ಸೈಜ್ ಟೊಮೆಟೊ ಹಾಕ್ಕೊಂಡು 1-2 ನಿಮಿಷ ಇದನ್ನು ಬಾಡಿಸ್ಕೊಳ್ಳೋಣ. ಸಾಫ್ಟ್ ಆಗಬೇಕು ಟೊಮೆಟೊ ಒಂದು ಸ್ವಲ್ಪ ಸಾಫ್ಟ್ ಆಗ್ತಿದ್ದ ಹಾಗೆ ಮೈನ್ ಇಂಗ್ರೀಡಿಯೆಂಟ್ ಮೆಂತ್ಯ ಸೊಪ್ಪು 1 ಕಟ್ಟು. ಹಿಡಿ ಲೆಕ್ಕದೆಲ್ಲ ಹೇಳೋದಾದರೆ 2ರಿಂದ 2.5 ಹಿಡಿಯಷ್ಟು ಮೆಂತ್ಯ ಸೊಪ್ಪು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೋಬೇಕು. ಈ ಮೆಂತ್ಯ ಸೊಪ್ಪು ಒಳ್ಳೆ ಘಮ ಬರೋವರೆಗೂ ಇದನ್ನು ಏನಿಲ್ಲ ಅಂದರೆ ಒಂದು 4ರಿಂದ 5 ನಿಮಿಷ ಫ್ರೈ ಮಾಡ್ಕೋಬೇಕು, ಮೀಡಿಯಮ್ ಟು ಲೋ ಫ್ಲೇಮಲ್ಲಿ. ಮೆಂತ್ಯ ಸೊಪ್ಪು ಫ್ರೈ ಆಗ್ತಾಯಿದ್ರೆ ಒಳ್ಳೆ ಘಮ ಬರ್ತಾಯಿದೆ, ಕಸೂರಿ ಮೆಥಿ ಸ್ಮೆಲ್ಲು. ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಸಿಂಕ್ ಕೂಡ ಆಗಿದೆ. ಇವಾಗ ಇದು ತಣ್ಣಗಾಗೋದಕ್ಕೆ ಹೀಗೆ ಬಿಟ್ಬಿಡಬೇಕು. ಇಲ್ಲ ಬೇಗ ತಣ್ಣಗಾಗಬೇಕು ಅಂದರೆ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ತಣ್ಣಗಾದ ನಂತರ ಮಿಕ್ಸರ್ ಜಾರ್ ಒಳಗಡೆ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸಣ್ಣ ಕಟ್ ಮಾಡ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪು 2 ಟೇಬಲ್ ಸ್ಪೂನ್ ಅಥವಾ 1 ಟೇಬಲ್ ಸ್ಪೂನ್. ಇದನ್ನು ನೀರು ಹಾಕದೆ ಹಾಗೆ ತರ್ತರಿಯಾಗಿ ರುಬ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಸ್ಪೂನಲ್ಲಿ ಬ್ಲೆಂಡ್ ಮಾಡ್ಕೊಂಡು ರುಬ್ಬಿದ್ದೀನಿ ನೋಡಿ. ಈ ಥರ ತರ್ತರಿಯಾಗಿರಬೇಕು. ಉಪ್ಪು, ಹುಳಿ, ಖಾರ ಎಲ್ಲ ಈ ಟೈಮಲ್ಲೇ ನೋಡ್ಕೊಳ್ಳಿ. ಬರೀ ಟೊಮೆಟೊ ಹಾಕಿರೋದು ಹುಳಿಗೆ. ನಿಮಗೇನಾದರೂ ಹುಳಿ ಇನ್ನೂ ಜಾಸ್ತಿ ಬೇಕು ಅಂದರೆ 1 ಚಿಕ್ಕ ಪೀಸು ಹುಣಸೆಹಣ್ಣು ಕೂಡ ಹಾಕ್ಕೊಂಡು ರುಬ್ಕೋಬೋದು. ಸ್ಟವ್ ಮಾಡಿಕೊಂಡು ಅದೇ ಬಾಣಲಿ ಒಳಗಡೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಒಂಚೂರು ಬಿಸಿ ಆಗ್ತಿದೆ ಹಾಗೆ ಸಾಸಿವೆ ಜೀರಿಗೆ ಚಟಪಟ ಅಂತಿದ್ದ ಹಾಗೆ 3 ಎಸ್ಳು ಬೆಳ್ಳುಳ್ಳಿ ಜಜ್ಬಿಟ್ಟು ಹಾಕೊಳ್ಳಿ ಚಿಕ್ಕದು. ಅದ್ರ ಜೊತೆಯಲ್ಲೇ 1 ಮೀಡಿಯಮ್ ಸೈಜ್ ಈರುಳ್ಳಿ ಸಣ್ಣ ಕಟ್ ಮಾಡ್ಕೊಂಡಿರೋವಂಥದ್ದು, ಕರಿಬೇವಿನ ಸೊಪ್ಪು 1 ಗರಿ. ಇದಿಷ್ಟನ್ನು ಬಾಡಿಸ್ಕೊಳ್ಳೋಣ ಮೀಡಿಯಮ್ ಫ್ಲೇಮಲ್ಲಿ. ಈರುಳ್ಳಿ ಚೆನ್ನಾಗಿ ಬಾಡ್ತಿದ್ದ ಹಾಗೆ ರುಬ್ಬಿರೋವಂಥ ಮಿಶ್ರಣ ಅಂದರೆ ಚಟ್ನಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಯಾವಾಗಲೂ ಆಂಧ್ರ ಸ್ಟೈಲ್ ಚಟ್ನಿಗಳು ಅಂದರೆ ಪಚಡಿಗಳಿಗೆ ಒಂಚೂರು ನೀರು ಹಾಕಬಾರ್ದು, ಹಾಗೆ ರುಬ್ಕೋಬೇಕು. ಆವಾಗಲೇ ಅದು ತುಂಬ ರುಚಿಯಾಗಿರೋದು. ಇದನ್ನು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಈವನ್ ಆಗಿ ಮಿಕ್ಸ್ ಮಾಡಿಕೊಂಡು ಏನಿಲ್ಲ ಅಂದರೂ ಒಂದು 3ರಿಂದ 4 ನಿಮಿಷ ಇದನ್ನು ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ಮಧ್ಯ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಇದೇನಪ್ಪ ಇಷ್ಟೊಂದು ಎಣ್ಣೆ ಅಂತ ಅನ್ಕೋಬೋದು. ಇದನ್ನು ಡೈರೆಕ್ಟಾಗಿ ಅನ್ನಕ್ಕೆ ಕಲಿಸ್ಕೊಂಡು ತಿನ್ನೋದ್ರಿಂದ ಉಪ್ಪು, ಹುಳಿ, ಖಾರ ಸ್ಟ್ರಾಂಗ್ ಆಗೂ ಇರಬೇಕು, ಎಣ್ಣೆನೂ ಒಂಚೂರು ಜಾಸ್ತಿನೇ ಹಾಕಿರಬೇಕು. 2 ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ತಿದ್ದ ಹಾಗೆ ಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಎಣ್ಣೆ ಬಿಡೋವರೆಗೂ ಇದನ್ನು ಫ್ರೈ ಮಾಡಿಕೊಂಡ್ರೆ ನಮಗೆ ಮೆಂತ್ಯ ಸೊಪ್ಪಿನ ಚಟ್ನಿ ಅಥವಾ ಪಚಡಿ ರೆಡಿ ಆಯಿತು. 4-5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಹಾಗೆ ಬಿಡ್ತಿದ್ದೆ ಹಾಗೆ ನೋಡಿ ಸೈಡೆಲ್ಲ ಎಣ್ಣೆ ಬಿಡ್ತಾ ಇದೆ. ಇವಾಗ ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಹೀಗೆ ಬಾಣಲಿಯಿಂದ ಹಿಂಗೆ ಬಂದುಬಿಡ್ತಾ ಇರಬೇಕು. ಆವಾಗ ಇದು ಆಗಿದೆ ಅಂತ ಅಂದ್ಬಿಟ್ಟು ಒಳ್ಳೆ ಟೇಸ್ಟ್ ಇರುತ್ತೆ. ಟೇಸ್ಟ್ ಮಾಡಿ ನೋಡಿ, ಉಪ್ಪು, ಹುಳಿ, ಖಾರ ಎಲ್ಲ ಕರೆಕ್ಟಾಗಿದೆಯಾ ನಿಮ್ಮ ಅದಕ್ಕೆ ಅಂತ. ಸರ್ವ್ ಮಾಡೋದಕ್ಕೆ ರೆಡಿ ಇದೆ ನೋಡಿ ಮೆಂತ್ಯ ಸೊಪ್ಪಿನ ಪಚಡಿ ಅಥವಾ ಚಟ್ನಿ. ಬಿಸಿ ಬಿಸಿ ಮೆಂತ್ಯ ಸೊಪ್ಪಿನ ಪಚಡಿ ಅಥವಾ ಚಟ್ನಿ ರೆಡಿ ಇದೆ ನೋಡಿ. ಇದನ್ನಂತೂ ಬಿಸಿ ಬಿಸಿ ಅನ್ನಕ್ಕೆ ಇದನ್ನು ಹಾಕ್ಕೊಂಡು ಕಲಿಸ್ಕೊಂಡು ತಿಂತಾ ಇದ್ರಂತೂ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಮಕ್ಕಳಿಗೆಲ್ಲ ಕಲಿಸ್ಕೊಳಕ್ಕೆ ಬರಲ್ಲ ಅಂದಿರೋ ಇದನ್ನು ಅನ್ನಕ್ಕೆ ಕಲಸಿ ಕೊಡಿ, ಉಂಡೆ ಕೈ ತುತ್ತು ಥರ ಹಾಕ್ಕೊಡಿ. ಅವಾಗಂತೂ ರುಚಿಯಾಗಿರುತ್ತೆ. ತಿಂದ್ಬಿಟ್ಟು ಮತ್ತೊಂದು ಉಂಡೆ ಅಂತ ಕೇಳ್ಬಿಟ್ಟು ಇಸ್ಕೊಳ್ತಾರೆ. ಇದನ್ನು ಬರೀ ಅನ್ನಕ್ಕೊಂದಕ್ಕೆ ಅಲ್ಲ, ಚಪಾತಿ ಆಗಿರ್ಬೋದು, ದೋಸೆ ಆಗಿರ್ಬೋದು, ಲೈಟಾಗಿ ಸೈಡಲ್ಲಿ ಚಟ್ನಿ ಥರ ನೆಂಚ್ಕೊಂಡು ತಿನ್ಬೋದು. ನೀವು ಕೂಡ ಈ ಸಿಂಪಲ್ ಆಗಿರೋವಂಥ ಮೆಂತ್ಯ ಸೊಪ್ಪಿನ ಚಟ್ನಿನ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ಸಿಂಪಲ್ ರೆಸಿಪಿ ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.